ಅಲ್ಲಿ ನಡೆದಿದ್ದು ಒಂದೇ ಒಂದು ಪಾರ್ಟಿ ಆದ್ರೂ ನೂರಾರು ಕುಳಗಳಿಗೆ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಹೈ ಡ್ರಾಮಾ ಮಾಡಿದ್ದ ಆ ನಟಿಗೆ ಡ್ರಗ್ಸ್ ಸೇವನೆಯಿಂದಲೇ ಶಾಕ್ ಎದುರಾಗಿದೆ. ಡ್ರಗ್ಸ್ ಸೇವನೆ ಕನ್ಫರ್ಮ್ ಆಗ್ತಿದ್ದಂತೆ ಸಿಸಿಬಿ ನಟಿಗೆ ನೋಟಿಸ್ ನೀಡಿದೆ. నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ನಾನು ಬಂದೇ ಇಲ್ಲ, ಪಾರ್ಟಿಗೂ ನನಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ಲು. ಈ ವಿಡಿಯೋ ಮೂಲಕ ತನ್ನ ತೆಲುಗು ಅಭಿಮಾನಿಗಳಿಗೆ ಸ್ಪಷ್ಟನೆ ನೀಡಿದ್ಲು. ಆದರೆ ಅದೇ ವಿಡಿಯೋ ನಟಿಗೆ ಮುಳುವಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ನೋಟಿಸ್ ನೀಡಿದೆ. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವಿಸಿದ್ದ ನಟಿಗೆ ಸಂಕಷ್ಟ. ವಿಚಾರಣೆಗೆ ಹಾಜರಾಗುವಂತೆ ನಟಿ ಹೇಮಾಗೆ ನೋಟೆ. ಅದು ವೀಕೆಂಡ್. ಇವತ್ತಿಗೆ 8 ದಿನಗಳ ಹಿಂದೆ ಎಲೆಕ್ಟ್ರಾನಿಕ್ ಸಿಟಿಯ ಹೀರಲಿಗೆ ಬಳಿ ಭರ್ಜರಿ ರೇವ್ ಪಾರ್ಟಿ ನಡೆದಿತ್ತು. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ತೆಲುಗು ನಟಿ ಹೇಮಾ ಎಲ್ಲರನ್ನ ಯಾಮಾರಿಸಲು ವಿಡಿಯೋವೊಂದನ್ನ ಮಾಡಿದ್ಲು. ಆದ್ರೆ ಸಿಸಿಬಿ ಮುಂದೆ ಹೇಮಾ ಆಟ ನಡೆದಿಲ್ಲ. ನಟಿ ಹೇಮಾ ಪಾರ್ಟಿಯಲ್ಲಿ ಭಾಗಿಯಾಗಿದ್ದು ಮಾತ್ರವಲ್ಲ, ಡ್ರಗ್ಸ್ ಕೂಡ ಸೇವಿಸಿದ್ರು ಅನ್ನೋದು ಗೊತ್ತಾಗಿದೆ. ಸರ್ಕಾರಿ ವೈದ್ಯರ ಕಡೆಯಿಂದ ನಡೆಸಿದ್ದ ರಕ್ತ ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವನೆ ಮಾಡಿದ್ದು ಸಾಬೀತಾಗಿದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ನಟಿಗೆ ನೋಟಿಸ್ ನೀಡಲಾಗಿದೆ. ಒಂದೊಂದೇ ತಂಡಕ್ಕೆ ಸಿಸಿಬಿ ಬುಲಾವ್. ಪ್ರಕರಣದ ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಅವರ ಎದುರಿಗೆ ಮೇ 27ರಂದು ಹಾಜರಾಗುವಂತೆ ನಟಿ ಹೇಮಾ ಮತ್ತು ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 8 ಜನರಿಗೆ ನೋಟಿಸ್ ನೀಡಿದ್ದಾರೆ. ಇದು ಮೊದಲ ಬ್ಯಾಚ್ ಆಗಿದ್ದು, ಈ ರೀತಿ ಡ್ರಗ್ಸ್ ಸೇವಿಸಿರುವಂತಹ 8 ಜನರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲಿದ್ದಾರೆ. ಹೈದರಾಬಾದ್ನಲ್ಲಿರುವ ನಟಿ ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದು ಸದ್ಯದ ಪ್ರಶ್ನೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಶಾಸಕರ ಆಪ್ತರಿಗೆ ಶಾಕ್. ವಿಜಯವಾಡದ ಪೂರ್ಣಚಂದ್ರ ಅಲಿಯಾಸ್ ಪೂರ್ಣರೆಡ್ಡಿಯನ್ನ ವಶಕ್ಕೆ ಪಡೆದು ಸಿಸಿಬಿ ವಿಚಾರಣೆ ನಡೆಸಿದ್ದಾರೆ. ಈತ ಸದ್ಯ ಕೆಆರ್ಪುರದಲ್ಲಿ ವಾಸವಾಗಿದ್ದು, ಈತ ತಂದಿದ್ದ ಬೆನ್ಸ್ ಕಾರ್ನಲ್ಲಿ ಎಂಎಲ್ಎ ಪಾಸ್ ಪತ್ತೆಯಾಗಿತ್ತು. ಪೂರ್ಣರೆಡ್ಡಿಗೆ ಜಾಮೀನು ಕೊಟ್ಟಿರುವ ಕೋರ್ಟ್ ಸಿಸಿಬಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಇನ್ನು ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಅರುಣ್ ಕುಮಾರ್ ಅಲಿಯಾಸ್ ಅರುಣ್ ಚೌಧರಿಗೂ ರಾಜಕೀಯ ನಂಟಿರೋದು ಗೊತ್ತಾಗಿದೆ. ವೈಎಸ್ಆರ್ಪಿ ಎಂಎಲ್ಎ ಶ್ರೀಕಾಂತ್ ರೆಡ್ಡಿ ಆಪ್ತ ಎನ್ನಲಾಗ್ತಿದೆ. ಸಿಎಂ ಜಗನ್ ಜೊತೆ ಇರುವಂತಹ ಫೋಟೋಗಳು ಕೂಡ ವೈರಲ್ ಆಗಿವೆ. ಕಳೆದ ಶನಿವಾರ ಆರಂಭವಾಗಿದ್ದ ಪಾರ್ಟಿ ಸೋಮವಾರದವರೆಗೂ ನಡೆದಿತ್ತು. ಪಾರ್ಟಿಯಲ್ಲಿ ಬರೋಬ್ಬರಿ 250 ಜನ ಭಾಗಿಯಾಗಿರುವ ಗುಮಾನಿ ಇದ್ದು, ಸದ್ಯ ಒಂದೊಂದೇ ಗುಂಪುಗಳನ್ನ ಕರೆದು ಸಿಸಿಬಿ ಗ್ರಿಲ್ ಮಾಡ್ತಿದೆ. ಅದರಲ್ಲೂ ಪಾರ್ಟಿಯಲ್ಲಿ ಭಾಗಿಯಾಗಿ ಡ್ರಗ್ಸ್ ಸೇವಿಸಿದ್ದ ಹೇಮಾಗೆ ದೊಡ್ಡ ಸಂಕಷ್ಟವೇ ಎದುರಾಗಿದೆ. ಪ್ರಜ್ವಲ್, ಟಿವಿ9 ಬೆಂಗಳೂರು.